ಫ್ರೆಂಡ್ಸ್, ನಾವು ಇವತ್ತು ಮಧ್ಯಾಹ್ನ ಊಟಕ್ಕೆ ಕಡಲೆ ಮನೋಲಿ ಸುಕ್ಕ ಮಾಡ್ತಾ ಇದ್ದೇವೆ. ಕಡಲೆ ಮತ್ತು ಮನೋಲಿ ಅಂದರೆ ತೊಂಡೆಕಾಯಿ ಅಂತ. ತೊಂಡೆಕಾಯಿ ಮತ್ತು ಕಡಲೆಯನ್ನು ನಾವು ಬೇಯಿಸಿ ಇಟ್ಟಿದ್ದೇವೆ. ಕುಕ್ಕರ್ನಲ್ಲಿ ಕಡಲೆಯನ್ನು 4 ವಿಸಲ್ ತೆಗೆದು ಬೇಯಿಸಿದ್ದೇವೆ. ಮತ್ತು ಹಾಗೆ ತೊಂಡೆಕಾಯಿನ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿದ್ದೇವೆ. ಈಗ ಇಲ್ಲಿ ಕೊತ್ತಂಬರಿ ಮತ್ತು 4 ಘಾಟಿ ಮೆಣಸು ಫ್ರೈ ಮಾಡಿ ಇಟ್ಟಿದ್ದೇವೆ. ಫ್ರೆಂಡ್ಸ್, ಈಗ ನಾವು ಮಿಕ್ಸಿಯಲ್ಲಿ ನಾವು ಹುರಿದಿಟ್ಟಿದ್ದ ಎಣ್ಣೆ ಹಾಕಿ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಹುರಿದಿಟ್ಟಿದ್ದ ಕೊತ್ತಂಬರಿ 1 ಸ್ಪೂನ್ ಕೊತ್ತಂಬರಿ ಮತ್ತು 4 ಬ್ಯಾಡಗಿ ರೆಡ್ ಚಿಲ್ಲಿ ಹಾಕಿ ಬೈಕ ಕಲಸ್ರಾಕ ಸೋಯಿವೆ ಹಾಂ 2 ಸ್ಪೂನ್ ಸೋಯಿ 2 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡೋದು. ಇದು ಗ್ರೈಂಡ್ ಮಾಡೋದಾ? ಒಟ್ಟಿಗೆ ಗ್ರೈಂಡ್ ಮಾಡೋದು. ಹಾಂ, ಇದನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋದು. ಹಾಕಿ ಒಟ್ಟಿಗೆ ಹಾಕೋದಲ್ವಾ? ಸ್ವಲ್ಪ ಅರ್ಧ ಹಾಕುದಾ? ಅರ್ಧ ಹಾಕುದಂತೆ. ಮತ್ತೆ ಸ್ವಲ್ಪ ಹುಳಿ ಹಾಕೋದು ಬೇಡವಾ? ಮತ್ತೆ ಹಾಕುದಾ? ಫ್ರೆಂಡ್ಸ್, ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿದ್ದಾರೆ. ಮತ್ತೆ 1 ಸ್ಪೂನು ಜೀರಿಗೆ ಹಾಕಿ 1 ಸುತ್ತು ಗಿರ್ರೆ ಮಾಡಿದರೆ ಸಾಕು. ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ರೆಡಿ ಮಾಡಿದ್ದಾರೆ ಇವರು. ಸಾಸಿವೆ, ಕರಿಬೇವು ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಮತ್ತು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅರ್ಧ ತೆಂಗಿನಕಾಯಿ ತುರಿ ಮಾತ್ರ ಹಾಕಿದ್ದಾರೆ. ಅರ್ಧ ಸ್ವಲ್ಪ 1 ಸ್ಪೂನ್ ಅಥವಾ ತೆಂಗಿನಕಾಯಿ ಇಲ್ಲಿ ಉಂಟು. ಇದನ್ನು ಲಾಸ್ಟಿಗೆ ಮಿಕ್ಸ್ ಮಾಡೋದು. ಅದರಲ್ಲೇ ಹುರಿಯಿರಿ, ಒಗ್ಗರಣೆಯಲ್ಲಿ ಹುರಿಬೇಕು. ಸ್ವಲ್ಪ ಸಕ್ಕರೆ ಸಕ್ಕರೆ ಸಾಕ್ಬೋದು, ಬೆಲ್ಲ ಸಾಕ್ಬೋದು. ಸಕ್ಕರೆನೂ ಹಾಕ್ಬೋದು, ಬೆಲ್ಲನೂ ಹಾಕ್ಬೋದು. ಸಾಕು ಕಿಟ್ಲಿ ಗೊಡ ಕತ್ತು ಪೂರ್ರಿ ಹಾಕಸರೆ 2-3 ಸ್ಪೂನ್ ಗೊಡ ಕತ್ತ ಕಸಲ. ಇದು ನಮ್ಮ ತಮ್ಮಂದು ರೆಸಿಪಿ. ಇದು ಅವನು ಮಾಡ್ತಾ ಇದ್ದಾನೆ, ಅವನದ್ದು ಸ್ಪೆಷಲ್ ಇವತ್ತು. ನೆಕ್ಸ್ಟ್ ನಾವು ಬೇಯಿಸಿಟ್ಟ ನಂತರ ಟರ್ಮರಿಕ್ ಪೌಡರ್ ಹಾಕಬೇಕು ಅಂತೆ. ಒಂದು ಚಿಟಿಕೆ ಸಾಕು. ಸ್ವಲ್ಪ ಎಲ್ಲ ಪೌಡರ್ ಹಾಕಿದ್ದೇನೆ, ಟರ್ಮರಿಕ್. ಮರಯ್ಯ ಕಸ ಕಲ್ಲರೆ ಪೂರ. ತೆಂಗಿನಕಾಯಿ ಬಾಕಿ ಇತ್ತು, ಇದನ್ನು ಹಾಕಿದ್ದೇವೆ. ನಾವು ಕಡಲೆ ಮತ್ತು ಮಣ್ಣೋಳಿ ಬೇಯಿಸುವಾಗ ಉಪ್ಪು ಹಾಕಿ ಬೇಯಿಸಿದ್ದೇವೆ. ಇದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ಇದು ನಮ್ಮ ಫಂಕ್ಷನ್ಗಳಲ್ಲಿ ಮಾಡ್ತಾ ಇರ್ತಾರೆ, ಬ್ರಾಹ್ಮಿಣ್ಸ್ ಫಂಕ್ಷನ್ಗಳಲ್ಲಿ ಕಡಲೆ ಮಣ್ಣೋಳಿ ಸುಕ್ಕ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಚಿಂಚಂತಲವೆ ಅದೇ ತರ ನೋಡ್ನಾಕ ಚಿಂಚಂತಲ್ಗ ಮುಂದೆ ಅದೇ ತೊಂಡೆಕಾಯಿ ಅಂಶ ಅನಿಸ್ತಾ. ತೊಂಡೆಕಾಯಿ ಅಂತ ಅಂಶ ಅನಿಸ್ತು ನಾವು ಮಿಕ್ಸ್ ಗೊತ್ತಾ.
ಬೇಕಾದ್ರೆ ನೋಡ್ಕೊಂಡು ಹಾಕ್ಬೋದು. ತೊಂಡೆಕಾಯಿ तो हम सणस्तं मस्त कल का मुन्ना पड़े मीठ पावनातला पडून घाल पण मीठ पाव लावे पडे आपळे तोंडाला मीठ पावनातला थोडे घाले हो थोडे घाले थोडे घाले अपुरो ಬೆಳ್ಳುಳ್ಳಿ ಹಾಕ್ಬೋದು. ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಬೋದು. ಒಗ್ಗರಣೆಯಲ್ಲಿ ಸಾಸಿವೆ ಕರಿಬೇವು ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಜೊತೆ ಬೆಳ್ಳುಳ್ಳಿನೂ ಸೇರಿಸ್ಬೋದು. ಇಲ್ಲಿಗೆ ನಮ್ಮ ಕಡಲೆ ಮಣ್ಣುಳ್ಳಿ ಸುಕ್ಕ ರೆಡಿ ಆಯಿತು.